ಇವಿಎಂ ಕುರಿತ ಖಡಕ್ ಪ್ರಶ್ನೆಗಳಿಂದ ಸುಸ್ತಾಗ್ಬಿಟ್ಟಿರುವ ಚುನಾವಣಾ ಆಯುಕ್ತರು ಸರಿಯಾಗಿ ಉತ್ತರಿಸೋಕೆ ಅಸಮರ್ಥರಾದ್ರ? ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಇಷ್ಟು ತಡ ಯಾಕೆ ಮಾಡಲಾಯಿತು? ನವೆಂಬರ್ 26ರ ಒಳಗೆ ಸರ್ಕಾರ ರಚನೆ ಆಗಬೇಕಿರುವಾಗ 23ರಷ್ಟು ತಡವಾಗಿ ಫಲಿತಾಂಶ ಪ್ರಕಟ ಮಾಡ್ತಾ ಇರೋದು ಯಾಕೆ? ಬಿಜೆಪಿಗೆ ಸಂಪೂರ್ಣ ಬಹುಮತ ಇರುವಾಗಲೂ 8 ದಿನಗಳ ನಂತರವೂ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರವನ್ನ ರಚಿಸೋಕೆ ಇನ್ನೂ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಬರೀ 3 ದಿನಗಳಲ್ಲಿ ಸರ್ಕಾರವನ್ನ ರಚನೆ ಮಾಡಬಹುದು ಅಂತ ಚುನಾವಣಾ ಆಯೋಗ ಯಾಕೆ ಭಾವಿಸುತ್ತೆ? ಜಾರ್ಖಂಡ್ನಂತಹ ಸಣ್ಣ ರಾಜ್ಯದಲ್ಲಿ 2 ಹಂತಗಳಲ್ಲಿ ಮತ್ತು ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ಯಾಕೆ? ಇದರ ಹಿಂದಿನ ತರ್ಕ ಏನು? ಮಹಾರಾಷ್ಟ್ರದ ಚುನಾವಣಾ ಚಿಹ್ನೆ ಬಗ್ಗೆ ಶರದ್ ಪವಾರ್ ಎತ್ತಿರುವ ಆಕ್ಷೇಪಗಳೇನು? ವಿವಿಧ ಗುಂಪುಗಳನ್ನು ಓಲೈಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಲಾದ ಇತ್ತೀಚಿನ ಕ್ಯಾಬಿನೆಟ್ ನಿರ್ಧಾರಕ್ಕೋಸ್ಕರನೇ ಮಹಾರಾಷ್ಟ್ರದಲ್ಲಿ ಚುನಾವಣೆ ಘೋಷಣೆ ತಡವಾಯಿತು ಅನ್ನೋದು ಸ್ಪಷ್ಟ ಆಯ್ತಲ್ವಾ? ವಾರದ ಮಧ್ಯದಲ್ಲಿ ಚುನಾವಣೆ ನಡೆಸಿದ್ರೆ ದೊಡ್ಡ ನಗರಗಳಲ್ಲಿ ಕೆಲಸ ಮಾಡೋ ಜನ ತಮ್ಮ ಊರುಗಳಿಗೆ ಹೋಗಿ ಮತ ಚಲಾವಣೆ ಮಾಡೋದಾದ್ರೂ ಹೇಗೆ? ಎಕ್ಸಿಟ್ ಪೋಲ್ ಬಗ್ಗೆ ಚುನಾವಣಾ ಆಯುಕ್ತರು ಹೇಳಿದ್ದೇನು? ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಘೋಷಣೆ ಆಗಿರುವಾಗ ಎದ್ದಿರುವ ಇಂತಹ ಹಲವು ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ. ಮಹಾರಾಷ್ಟ್ರ ಜಾರ್ಖಂಡ್ ನಲ್ಲಿ ಚುನಾವಣೆ ಘೋಷಣೆ ಮಾಡಿರುವ ದಿನಾಂಕಗಳ ಬಗ್ಗೆ ನೀವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಲೈಕ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ಆದಷ್ಟು ಹೆಚ್ಚು ಜನರಿಗೆ ವಾಟ್ಸ್ಆಪ್ ಮಾಡಿ. ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ನವೆಂಬರ್ 26ರೊಳಗೆ ಅಲ್ಲಿ ಸರ್ಕಾರ ರಚನೆ ಆಗಬೇಕು. ನವೆಂಬರ್ 23ನೇ ತಾರೀಕು ಫಲಿತಾಂಶ ಬರುತ್ತೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲೇನೋ ಮರ್ಮವಿರುವ ಹಾಗೆ ಕಾಣಿಸ್ತಾ ಇದೆ. ನವೆಂಬರ್ 26ನೇ ತಾರೀಕಿನ ಒಳಗೆ ಯಾರಿಗೂ ಬಹುಮತ ಬರ್ದೇ ಇದ್ರೆ ಮತ್ತು ಸರ್ಕಾರ ರಚನೆ ಆಗದೆ ಇದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಾಗತ್ತಾ? ಯಾರಿಗೂ ಬಹುಮತ ಬರೋದಿಲ್ಲ ಅಂತ ಅಂದುಕೊಳ್ಳೋದು ಸರಿಯಲ್ಲ. ಆದ್ರೆ ಮಹಾರಾಷ್ಟ್ರದ ರಾಜಕೀಯ ಇಬ್ಬಾಗವಾಗಿರುವ ರೀತಿಯನ್ನ ನೋಡಿದ್ರೆ ಹೇಗೆಲ್ಲ ಆಟ ಇರಬಹುದು ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. ಫಲಿತಾಂಶದಲ್ಲಿ ಕೊಂಚವಾದ್ರೂ ಬದಲಾವಣೆ ಆದ್ರೆ ಶಾಸಕರನ್ನ ಗುವಾಹಟಿ, ಗೋವಾಕ್ಕೆ ಕರೆದೊಯ್ದು ರಾಷ್ಟ್ರಪತಿ ಆಳ್ವಿಕೆಯ ಸ್ಥಿತಿಯೂ ಬರಬಹುದು. ಮಹಾರಾಷ್ಟ್ರದಲ್ಲಿ ನವೆಂಬರ್ 20ರಂದು ಮತ್ತು ಜಾರ್ಖಂಡ್ನಲ್ಲಿ ನವೆಂಬರ್ 13 ಮತ್ತು 20ರಂದು ಮತದಾನ ನಡೆಯಲಿದೆ. ಎರಡೂ ರಾಜ್ಯಗಳಲ್ಲಿ ಫಲಿತಾಂಶ ನವೆಂಬರ್ 23ನೇ ತಾರೀಕು ಪ್ರಕಟ ಆಗಲಿದೆ. ಮಹಾರಾಷ್ಟ್ರ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸೋಕೆ ಕೊನೆ ದಿನಾಂಕ ಅಕ್ಟೋಬರ್ 29 ಆಗಿದ್ದು, ನಾಮಪತ್ರ ಪರಿಶೀಲನೆಗೆ ಅಕ್ಟೋಬರ್ 30ರಂದು ಕೊನೆ ದಿನ ಆಗಿದೆ. ನಾಮಪತ್ರವನ್ನು ಹಿಂಪಡೆಯೋಕೆ ನವೆಂಬರ್ 4 ಕೊನೆ ದಿನ. ಜಾರ್ಖಂಡ್ನಲ್ಲಿ ಮೊದಲ ಹಂತದ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸೋಕೆ ಅಕ್ಟೋಬರ್ 25 ಕೊನೆ ದಿನ ಆಗಿದ್ರೆ, ಅಕ್ಟೋಬರ್ 30ನೇ ತಾರೀಕು ನಾಮಪತ್ರವನ್ನ ಹಿಂಪಡೆಯೋಕೆ ಕೊನೆ ದಿನಾಂಕ. ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕೆ ಕೊನೆ ದಿನ ಅಕ್ಟೋಬರ್ 29 ಆಗಿದ್ರೆ, ನವೆಂಬರ್ 1ನೇ ತಾರೀಕು ನಾಮಪತ್ರವನ್ನ ಹಿಂಪಡೆಯೋಕೆ ಕಡೆ ದಿನ. ಸಣ್ಣ ರಾಜ್ಯ ಜಾರ್ಖಂಡ್ನಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದ್ರೆ, ದೇಶದ 3ನೇ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಹಿಂದೇನು ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು ಅಂತ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಜಾರ್ಖಂಡ್ನಲ್ಲಿ ಹಿಂದೆ 5 ಹಂತದಲ್ಲಿ ಮತದಾನ ನಡೆದಿದ್ದ ಉದಾಹರಣೆ ಇದೆ. ಆದರೆ ಈ ಬಾರಿ ಕೇವಲ 2 ಹಂತದಲ್ಲಿ ಮತದಾನ ನಡೆಯಲಿದೆ. Somebody asked about 2 phases in Jharkhand and 1 phase in Maharashtra. Do you remember how many phases were in Jharkhand last time? 5. And now you are asking about 2 also. There are factors in Jharkhand which are about the Naxal areas and others. There are concerns, therefore there are 2. And Maharashtra was 1, it is 1. ಮಹಾರಾಷ್ಟ್ರದಲ್ಲಿ ಚುನಾವಣೆ ಚಿಹ್ನೆಯ ವಿಚಾರವೂ ಮುನ್ನೆಲೆಗೆ ಬಂದಿದೆ. ಸೆಪ್ಟೆಂಬರ್ನಲ್ಲಿ ಶರದ್ ಪವಾರ್ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮೊದಲಿದ್ದ ಚಿಹ್ನೆಯನ್ನ ಯಾವುದಾದ್ರೂ ಒಂದು ಬಣಕ್ಕೆ ನೀಡೋದು ಆ ಬಣಕ್ಕೆ ಲಾಭದಾಯಕ ಆಗಲಿದೆ ಮತ್ತು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಗೆ ವಿರುದ್ಧವಾಗಿದೆ. ಹಾಗಾಗಿ ಎನ್ಸಿಪಿಯ 2 ಬಣಗಳಿಗೂ ಹೊಸ ಚಿಹ್ನೆಯನ್ನ ನೀಡಲಾಗಿದೆ. एनसीपी का जो सिंबल है मैन बिलोइंग तुरी, उसमें हमारे पास में 2 रिक्वेस्ट आई थी एनसीपी एसपी से. एक तो ये आई थी कि उनको जब हमने रिकॉग्नाइज कर लिया है जे स्टेट पार्टी, तो उन्हें हम कंट्रीब्यूशंस रिसीव करने की भी स्वीकृति दें. और दूसरी रिक्वेस्ट आई थी कि उनको जो उनका सिंबल है वो प्रोमिनेंट नहीं है, वो जब वोटिंग मशीन के बैलेट यूनिट के अंदर में छोटा दिखाई देता है, तो उसका रेशियो ऐसे चेंज कर दीजिए कि वो स्पष्ट से मैन ब्लोइंग तुरी दिखाई देने लगे. और दूसरी रिक्वेस्ट एक और भी साथ में थी कि उस जैसा एक कोई ट्रम्पेट है उसको हटा दीजिए. 3 रिक्वेस्ट. सो पहली रिक्वेस्ट हमने उनकी मान ली. हमने उन्हें उसी दिन ऑथराइज कर दिया था कि आप ड्यूली कंट्रीब्यूशंस ले सकते हैं, सब्जेक्ट टू द डिस्क्लोजर्स विच एवरी पॉलिटिकल पार्टी हैज टू डू. सेकेंडली, हमने उनको लिखित में ये भी छूट दी थी कि आप खुद हमें बताइए कि आप अपने सिंबल को मैन ब्लोइंग तुरी को किस तरीके से बैलेट यूनिट में दिखाना चाहेंगे. तो उन्होंने कहा था हम इस तरह से दिखाना चाहेंगे. 1-2 चॉइस दी थी. जो उनकी पहली चॉइस थी वो हमने मान ली. सो इस इलेक्शन में उनका सिंबल वुड भी ज्यादा दिखाई देगा, मतलब प्रोमिनेंटली दिखाई देगा. तीसरी रिक्वेस्ट थी वो एक ट्रम्पेट है इस टाइप, जो कि मैन ब्लोइंग तुरा से बिल्कुल डिफरेंट है. तो कमीशन ने उसी दिन बताया था कि वो उससे डिस्टर्ब नहीं करता है. सो ऑल दी 3 हैव बीन एक्सेप्टेड. दैट इज 1.
ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಘೋಷಣೆ ಆದಾಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳನ್ನು ಜೊತೆಯಲ್ಲೇ ಯಾಕೆ ನಡೆಸಲಾಗ್ತಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿದ್ವು. ಆದ್ರೆ ಗಮನಿಸಿ, ಸೆಪ್ಟೆಂಬರ್ 5ರ ನಂತರ 6 ಬಾರಿ ಮಹಾರಾಷ್ಟ್ರ ಸರ್ಕಾರದ ಕ್ಯಾಬಿನೆಟ್ ಸಭೆಗಳು ನಡೆದವು. ಅವುಗಳಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯಗಳು ಸರ್ಕಾರವನ್ನು ಉಳಿಸಿಕೊಳ್ಳುವ ಉದ್ದೇಶದವು ಅಂತ ಶಿವಸೇನೆ ಯುಬಿಟಿ ಬಣದ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ದಾರೆ. तो लास्ट मिनट डेस्परेट मेजर, डेस्परेट मूव एक लिया था लड़की बहन योजना जब डिफीट हो चुकी थी. एक है जब वो जानते हैं कि आने वाले समय में डिफीट होने वाली है. इन्होंने मुंबई के जो टोल्स हैं उन 5 टोल्स को हटा दिया है आज रात के 12 बजे से. ये वैसे ही है जिस तरीके से सत्ता के में रहने के लिए पूरी कोशिश कर रहे हैं कि कैसे हम सत्ता में कायम रहें. ಇದಲ್ಲದೆ ಮಹಾರಾಷ್ಟ್ರದಲ್ಲಿ ವಿವಿಧ ಶ್ರೇಣಿಯ ಸರಪಂಚರ ವೇತನದಲ್ಲೂ ಹೆಚ್ಚಳ ಆಗಿದೆ. ಅದೀಗ 10,000 ರೂಪಾಯಿವರೆಗೂ ಹೆಚ್ಚಿದೆ. ಮದರಸಾ ಶಿಕ್ಷಕರ ವೇತನ 6,000ದಿಂದ 16,000 ರೂಪಾಯಿ ಆಗಿದೆ. ಉತ್ತರ ಪ್ರದೇಶದಲ್ಲಿ ಮದರಸಾ ಶಿಕ್ಷಕರ ಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತ ನೋಡ್ಕೊಂಡ್ರೆ ಇಲ್ಲಿನ ರಾಜಕೀಯ ಏನು ಅನ್ನೋದನ್ನ ಗ್ರಹಿಸಬಹುದಾಗಿದೆ. ಸಿಎಂ ಏಕನಾಥ್ ಶಿಂದೆ ಕ್ಷೇತ್ರಕ್ಕಾಗಿ 30,000 ಕೋಟಿಗೂ ಹೆಚ್ಚಿನ ಮೌಲ್ಯದ ಯೋಜನೆಗಳು ಮಂಜೂರಾಗಿದೆ. ಅಂದ್ರೆ ಮಹಾರಾಷ್ಟ್ರದ ಚುನಾವಣೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಜೊತೆಯಲ್ಲೇ ಯಾಕೆ ನಡೆದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನು ವಾರದ ಮಧ್ಯದಲ್ಲಿ ಬುಧವಾರ ಮತದಾನವನ್ನ ನಿಗದಿಪಡಿಸಲಾಗಿದೆ. ಆದ್ರೆ ಇದರಿಂದ ನಗರಗಳಲ್ಲಿ ಕೆಲಸದಲ್ಲಿರೋರು ಹಳ್ಳಿಗೆ ಹೋಗಿ ಮತ ಚಲಾವಣೆ ಮಾಡೋದು ಸಾಧ್ಯ ಆಗೋದಾದ್ರೂ ಹೇಗೆ? That date of poll is Wednesday. This is deliberately, which lot of scheduling, whatever goes into scheduling, we have tried that it is midday so that issue of urban apathy is handled. And in case of urban apathy, we are really very concerned. We want to make appeal through you to all our esteemed voters in the urban areas to please come and vote. It's not a healthy trend which is reflected. ಇನ್ನು ಉತ್ತರ ಪ್ರದೇಶದ 10 ವಿಧಾನಸಭಾ ಸ್ಥಾನಗಳಿಗೆ ಉಪಚುನಾವಣೆ ದಿನಾಂಕವನ್ನ ಪ್ರಕಟ ಮಾಡಬೇಕಿತ್ತು. ಆದ್ರೆ 9 ಕ್ಷೇತ್ರಗಳಿಗೆ ಮಾತ್ರವೇ ದಿನಾಂಕ ಘೋಷಣೆ ಮಾಡಲಾಗಿದೆ. ಉಳಿದ 1 ಕ್ಷೇತ್ರ ಮಿಲ್ಕಿಪುರ. ಅದರಲ್ಲಿ ಅಯೋಧ್ಯೆಯ ಈಗಿನ ಸಂಸದ ಅವಧೇಶ್ ಪ್ರಸಾದ್ ಶಾಸಕರಾಗಿದ್ರು. ಆದ್ರೆ ಚುನಾವಣೆಯನ್ನೇ ಘೋಷಣೆ ಮಾಡೋಕೆ ಆಗದಂತದ್ದು ಮಿಲ್ಕಿಪುರ ಕ್ಷೇತ್ರದಲ್ಲಿ ಏನಿದೆ? ಅಲ್ಲಿ ಕೋರ್ಟ್ ಕೇಸ್ ನಡೆದಿದೆ ಮತದನ್ನ ಅವಧೇಶ್ ಪ್ರಸಾದ್ ಅವರೇ ಹಾಕಿದ್ದು. ಈ ಕಾರಣದಿಂದ ಇತರ ಕ್ಷೇತ್ರಗಳೊಂದಿಗೆ ಇದರ ಚುನಾವಣೆ ದಿನಾಂಕ ನಿಗದಿಪಡಿಸೋಕೆ ಆಗ್ಲಿಲ್ಲ ಅನ್ನೋದು ಚುನಾವಣಾ ಆಯೋಗದ ಹೇಳಿಕೆ. Bashirhat is under the election petition. There is an election petition in Bashirhat. So that is one case. Milkipur also is under election petition. So let me say it that way. जहां इलेक्शन पिटीशन नहीं है वहां सब में हो रहा है. ಮಿಲ್ಕಿಪುರ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಾಗಿ ಭಾರಿ ತಯಾರಿಯೇ ನಡೆದಿದೆ. ಆದ್ರೆ ಅದರ ಚುನಾವಣೆಗೆ ದಿನಾಂಕ ಘೋಷಣೆ ಆಗದೆ ಹಾಗೆ ಉಳಿದಿದೆ. ಈ ಒಂದು ಕ್ಷೇತ್ರದ ರಾಜಕೀಯ 2 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಿಂತ ಯಾವ ರೀತಿಯಲ್ಲೂ ಕಡಿಮೆ ಏನಿಲ್ಲ. ಚುನಾವಣಾ ಆಯೋಗ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡ್ತು ಅನ್ನೋದು ಮತ್ತೊಂದು ವಿಚಾರ. ಎಕ್ಸಿಟ್ ಪೋಲ್ ನಿಂದ ಎಡವಟ್ಟುಗಳೇ ಆಗ್ತಿರೋದ್ರ ಬಗ್ಗೆ ಆಯೋಗ ಹೇಳಿದೆ. ಎಲೆಕ್ಟ್ರಾನಿಕ್ ಮೀಡಿಯಾಗಳು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಮತ್ತು ವಿಶ್ವಾಸಾರ್ಹತೆ ಕಾಯ್ದುಕೊಳ್ಬೇಕಾಗಿದೆ ಅಂತ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. 8:30ಕ್ಕೆ ಮತ ಎಣಿಕೆ ಶುರುವಾಗುವಾಗ 8 ಗಂಟೆಯಿಂದಲೇ ಹೇಗೆ ಟ್ರೆಂಡಿ ಕೊಡೋಕೆ ಸಾಧ್ಯವಾಗುತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಇದನ್ನ ಹರಿಯಾಣದ ಮತ ಎಣಿಕೆ ದಿನ ಹೇಳೋಕೆ ಅವ್ರಿಗೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಮತ ಎಣಿಕೆ ವೇಳೆ ಡೇಟಾ ಅಪ್ಲೋಡ್ ಆಗೋ ಬಗ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ವಿವರಿಸಿದ್ದಾರೆ. जिस दिन पोलिंग खत्म हुई उससे रफली 3rd डे काउंटिंग होती है. तो आज शाम को 6 बजे से एक एक्सपेक्टेशन राइज हुई. सबने सोचा ये होने वाला है, जिसका कोई साइंटिफिक आधार, जिसका कोई लीक पब्लिक में डिस्क्लोजर में नहीं है. जब काउंटिंग का समय शुरू होता है तो 8:05 और 10 मिनट से रिजल्ट्स आने शुरू हो जाते हैं, जिस नॉनसेंस. आप बताइए, मेरी पहली काउंटिंग 8:30 बजे शुरू होती है और हमारे पास प्रमाण है इस बार कि 8:05, 8:10, 8:15 पर आने लगा इतने की लीड, इतने की लीड, इतने की लीड, इतने की लीड. ऐसा तो नहीं है. आई एम जस्ट पोजिंग क्वेश्चन, वी आर नॉट गॉन इनटू दिस. बट ऐसा तो नहीं है कि एग्जिट पोल को जस्टिफाई करने के लिए वो शुरू में ट्रेंड्स आ गए कि हमने तो ऐसा कहा था, वैसे ही ट्रेंड हो रहा है, बाद में जो होगा वो होगा. और अचानक से पहला रिजल्ट एक राउंड का 8:30 बजे जब काउंटिंग शुरू हो रही है तो 9 बजने में 10 मिनट, 9 बजने में 5 मिनट से पहले 20 मिनट भी लगेंगे, एक राउंड में तो आ ही नहीं सकता. और हम उसको 9:30 बजे वेबसाइट पे डालते हैं 9:31 पे. एग्जैक्टली कभी भी देख लीजिए एक के बाद एक. 9:30 पे हम उसको अपनी वेबसाइट पे डालते हैं, फिर 11:30 पे डालते हैं, फिर 1:30 पे डालते हैं. चलिए, आपके कोई कॉरेस्पॉन्डेंट वहाँ मौजूद थे, उन्होंने पहले बता दिया. प्रोसेस काउंटिंग में रिजल्ट को स्क्रीन पे दिखाना पड़ता है, एजेंट के साइन लेने पड़ते हैं, ऑब्जर्वर से जस्टिफाई कराना पड़ता है. तो ऑफिशियल साइट पे आने में आधा घंटा लग सकता है. लेकिन 9 बजे से 9 बजने में 10 मिनट से पहले कैसे आते हैं? ಇವಿಎಂ ಕುರಿತ ಪ್ರಶ್ನೆಯಂತೂ ಚುನಾವಣಾ ಆಯೋಗಕ್ಕೆ ಸುದ್ದಿಗೋಷ್ಠಿಯಲ್ಲೂ ಎದುರಾಗುತ್ತೆ. ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇವಿಎಂ ಕುರಿತ ಪ್ರಶ್ನೆಗಳಿಂದಾಗಿ ಸುಸ್ತಾಗಿರುವ ಅವರು ಸಮರ್ಪಕವಾಗಿ ಉತ್ತರಿಸುವಲ್ಲಿ ಸೋತಿದ್ದಾರೆ ಅಂತಾನೆ ಅನ್ಸುತ್ತೆ. ईवीएम के बारे में आपने फिर से पूछा.
बहुत बार मैं बता चुका हूं आपको, थोड़ा समय लगेगा तो फिर से बता देता हूं। 6 महीने लगभग 5-6 महीने फर्स्ट FLC शुरू होती है EVM की। मैं 2 बात बता रहा हूं, बस मोटी सी 2 बात, बाकी सब आपको मालूम है। वो टेम्पर नहीं हो सकती, उसमें कोई कनेक्शन नहीं हो सकता। अभी लोग पूछते हैं जब पेजर से उड़ा देते हैं तो EVM को कैसे हैक नहीं कर सकते, ये भी पूछते हैं। जब कोई किसी कंट्री में पेजर से उड़ा दिया तो EVM हैक हो जाएगी। अरे भाई, पेजर कनेक्टेड होता है, EVM कनेक्टेड नहीं होती। एनीवे, वोटिंग से करीब 5 या 6 दिन पहले कमीशनिंग होती है। 5-6 दिन पहले उस दिन मशीन में सिंबल पड़ते हैं। तो अब मशीन में अभी तक नई बैटरी उस दिन एक डाली जाती है और सील करके उस बैटरी पे भी कैंडिडेट के एजेंट्स के दस्तखत होते हैं। छोड़िए, मशीन पे तो होंगे ही होंगे, हमें भी नहीं पता, हमने भी पता नहीं कब बनाया था ये नियम, हमारे काम आ रहा है अभी कि वो बैटरी पर भी एजेंट के दस्तखत। और अब कमीशनिंग के बाद, क्योंकि 5 ही दिन बचे हैं और इसमें सिंबल लोड हो चुके हैं, ये उनके सामने में स्ट्रांग रूम में जाएगी, डबल लॉक लगेगा, 3 लेयर की सिक्योरिटी रहेगी, 3 लेयर की, जिसमें CAPF भी शामिल होगी, मस्ट है। ऑब्जर्वर होंगे। उसके बाद जब वो पोलिंग के डिस्ट्रीब्यूशन के दिन निकलेंगी, उस दिन फिर यही प्रोसेस होगा, सारा प्रोसेस वीडियोग्राफ होगा। यानी वीडियोग्राफ होने के बाद फिर वो फील्ड में पहुंचेंगे, सेक्टर मजिस्ट्रेट साथ में रहेंगे, फिर कैंडिडेट के एजेंट साथ में रहेंगे, फिर वहां पहुंचेगी, फिर कहेंगे भाई देख लो इसको, सब ठीक है, जो आपको नंबर दिया, हाँ, और उसके नंबर भी सबसे शेयर किए जाएंगे, इस नंबर की मशीन इस बूथ पे जाएगी। फिर जब वो बूथ पे पहुंच गई तो कहें भाई मिला लो आप, उसी नंबर की है कि नहीं है, वोट भी डाल के देख लो 50 ठीक है कि नहीं है। किसी ने 50 डाले, किसी ने 20 डाले, किसी ने कहा नहीं हमें ठीक है, हम नहीं डालेंगे। किसी स्टेज में किसी बूथ पर 20 कैंडिडेट हैं, किसी पर 5 कैंडिडेट हैं, किसी पर 5 ने कम वोट डाले, किसी ने ज्यादा डाले, बैटरी उसी हिसाब से यूज। फिर पूरे दिन वोटिंग हुई, तब एक वोट का हिसाब रखा, फिर बंद हुआ। बंद होने के समय में एंड ऑफ क्लोज ऑफ पोल में फिर से दस्तखत कराए, फिर से हिसाब लगाया कितने वोट पड़े, फिर से फॉर्म 17C दिया। उसको कितना दिखाएंगे, कौन दिखाता है इतना, बताइए। कोई एक प्रोसेस कंपैरेटिव बताइए पूरी कंट्री में जहां पब्लिक डिस्क्लोजर पार्टिसिपेशन इतना अधिक हो, कोई ये बताइए प्रोसेस। वो बिल्कुल सेफ है, बिल्कुल रोबस्ट है। अच्छा, और मैं बताता हूं आपको, आप पिछले 15-20 इलेक्शंस देख लीजिए, इट इज गिविंग रिजल्ट्स आफ्टर रिजल्ट्स डिफरेंटली। जहां मतलब ऐसा नहीं हो सकता कि जब पसंद का रिजल्ट ना आए तभी गलत है, ऐसा नहीं हो सकता। एनीवे, हम सबका इंडिविजुअल जवाब देंगे और आपको भी बताएंगे। ದೇಶದಲ್ಲಿ 2 ಚುನಾವಣಾ ಆಯೋಗಗಳಿಲ್ಲ, ಹಾಗಾಗಿ ಚುನಾವಣಾ ಆಯುಕ್ತರೇ EVM ಕುರಿತ ಎಲ್ಲಾ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರ ಕೊಡಬೇಕು. ಎಷ್ಟು ಬಾರಿ ಜನರಲ್ಲಿ ಸಂಶಯ ಇರುತ್ತೆ ಅಷ್ಟು ಬಾರಿ ಅವರು ಉತ್ತರಿಸಬೇಕು. ಯಾವಾಗೆಲ್ಲ ಚುನಾವಣೆ ನಡೆಯುತ್ತೆ ಆಗೆಲ್ಲ ಜನರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಜನರಲ್ಲಿರುವ ಸಂಶಯಗಳನ್ನ ನಿವಾರಿಸಬೇಕಾಗತ್ತೆ. ಇದವರ ಜವಾಬ್ದಾರಿ. ಅದಕ್ಕೆ ಅಂತಾನೆ ದೇಶದ ಅತ್ಯುನ್ನತ ಹುದ್ದೆಯನ್ನ ಅವರಿಗೆ ಕೊಡಲಾಗಿರೋದು. ಅವರ ಕಾರ್ಯವೈಖರಿಯಲ್ಲಿ ಯಾರಿಗೂ ಹಸ್ತಕ್ಷೇಪದ ಅಧಿಕಾರ ಇಲ್ಲ. ಜನರು ಅವರ ಮೇಲೆ ಮತ್ತು ದೇಶದ ಚುನಾವಣಾ ವ್ಯವಸ್ಥೆ ಮೇಲೆ ಭರವಸೆಯನ್ನ ಇಡಬೇಕಿದ್ರೆ ಅವರು ಈ ರೀತಿ ವಿಚಲಿತಗೊಳ್ಳದೆ ಪ್ರಶ್ನೆ ಬಂದಾಗಲೆಲ್ಲ ಸಮರ್ಥವಾಗಿ ಉತ್ತರವನ್ನ ಕೊಡಬೇಕಾಗತ್ತೆ. ವೆಬ್ಸೈಟ್ ನಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಅಪ್ಲೋಡ್ ಮಾಡಿಬಿಟ್ಟು ನಾವಿದಕ್ಕೆ ಪ್ರತಿಕ್ರಿಯೆ ನೀಡಿದ್ದೀವಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ದೇಶದ ಗ್ರಾಮೀಣ ಭಾಗದ ಜನರಲ್ಲೂ ಚುನಾವಣೆ ಕುರಿತ ಭರವಸೆ ಮೂಡಿಸೋದು ಚುನಾವಣಾ ಆಯೋಗದ ಜವಾಬ್ದಾರಿ. ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಪ್ರಜಾಪ್ರಭುತ್ವ ಇರೋ ಹಾಗೆ ಜನಸಾಮಾನ್ಯರಿಗೆ ಕಾಣಬೇಕು. ಹಾಗೆ ಮಾಡೋದು ಚುನಾವಣಾ ಆಯೋಗದ್ದೇ ಹೊಣೆಗಾರಿಕೆ. ಅದರಿಂದ ಅದು ಹಿಂದೆ ಸರಿಬಾರದು. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.